ಇಂದು ನಾವು ರಾಧೆಯ ವಿಚಾರವನ್ನು ಮಾತನಾಡುತ್ತಾ ಶ್ರೀ ಕೃಷ್ಣನನ್ನು ಉಲ್ಲೇಖಿಸದಿದ್ದರೆ ಇದು ಸಾಧ್ಯನೇ ಇಲ್ಲ. ಯಾಕಂದರೆ ರಾಧಾ ಹಾಗೂ ಕೃಷ್ಣ ಯಾವಾಗಲೂ ಪರಸ್ಪರ ಪೂರಕವಾಗಿದ್ದರು ಮತ್ತು ಭೌತಿಕ ಸುಖಗಳಿಗಿಂತ ಹೆಚ್ಚು ಮುಖ್ಯವಾದ ಆಧ್ಯಾತ್ಮಿಕ ಪ್ರೀತಿಯ ಉದಾಹರಣೆಯಾಗಿದ್ದರು. ರಾಧಾ ಕೃಷ್ಣರ ಪ್ರೇಮ ಅನಾದಿ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ದ್ವಾಪರ ಯುಗದಲ್ಲಿ ಭಗವಂತ ವಿಷ್ಣುನು ಕೃಷ್ಣ ರೂಪ ಧಾರಣೆ ಮಾಡಿದರು. ಹಾಗೆ ಪ್ರೇಮದ ಸರಿಯಾದ ಅರ್ಥವನ್ನು ತಿಳಿಸಿಕೊಡಲು ಶ್ರೀ ಕೃಷ್ಣನ ಅಂಶವಾದ ರಾಧೆಯು ಯಮುನಾ ನದಿ ಹತ್ತಿರದ ರಾವಲ್ ಗ್ರಾಮದಲ್ಲಿ ಋಷಭಾನು ಹಾಗೂ ಕೀರ್ತಿಯ ಮಗಳ ರೂಪದಲ್ಲಿ ಜನ್ಮ ತಾಳಿದಳು. ಹಾಗೆ ಈ ಜನನದ ಜೊತೆಗೆ ರಾಧಾ ಹಾಗೂ ಕೃಷ್ಣನ ಪ್ರೇಮ ಕಥೆ ಶುರುವಾಗುತ್ತೆ. ಆದರೆ ಸ್ನೇಹಿತರೆ, ಅಂತಹ ಯಾವ ಘಟನೆ ಹಾಗೂ ಸ್ಥಿತಿ ಬರುತ್ತದೆ, ರಾಧೆಯು ಕೃಷ್ಣನಿಂದ ಬೇರ್ಪಡುವಿಕೆಯನ್ನು ಎದುರಿಸಬೇಕಾಗುತ್ತದೆ. ಹಾಗೆ ಶ್ರೀ ಕೃಷ್ಣನು ಯಾಕೆ ಅವನ ಇಷ್ಟವಾದ ಕೊಳಲನ್ನು ಮುರಿದು ಹಾಕುತ್ತಾನೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಿಮಗೆಲ್ಲ ಒಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ಹೊಸಬರಾಗಿ ನನ್ನ ಚಾನೆಲ್ ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಕೇವಲ ಸೆಕೆಂಡ್ ನ ಕೆಲಸ, ಆದರೆ ಇದೇ ನಮಗೆ ಬಹಳಷ್ಟು ಉಪಯೋಗ ಮಾಡುತ್ತೆ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಕೇಳಿರದ ವಿಚಾರಗಳು ಇದರಲ್ಲಿ ಇವೆ. ಹೇಳಲಾಗುತ್ತೆ, ರಾಧಾ ತನ್ನ ಜನ್ಮದಿಂದಲೇ ಕುರುಡಿಯಾಗಿದ್ದಳು. ಇದನ್ನು ಸ್ವರ್ಗ ಲೋಕದಲ್ಲೇ ವಚನೆಯನ್ನು ತಾಂಡು ಪೃಥ್ವಿ ಲೋಕಕ್ಕೆ ಬಂದಿದ್ದಳು ಎಂದು ಕೃಷ್ಣನ ದೃಷ್ಟಿ ತನ್ನ ಮೇಲೆ ಬೀಳುತ್ತೋ ಅಂದೇ ತಾನು ಜಗತ್ತನ್ನು ನೋಡಲು ಸೃಷ್ಟಿ ಬರುವುದು ಎಂದು. ನೋಡಿ, ಹೀಗೆ ಮೊದಲಿನಿಂದಲೇ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಕೂಡಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಶ್ರೀ ಕೃಷ್ಣನು ತನ್ನ ಲೀಲೆಗಳು ಹಾಗೂ ಕೊಳಲಿನ ಮಧುರ ಧ್ವನಿಯಿಂದ ಪೂರ್ತಿ ಬರ್ಸಾನ ಜನರನ್ನು ಮನಮೋಹಕ ಮಾಡಿದ್ದರು. ಹಾಗೆ ರಾಧಾ ಹಾಗೂ ಕೃಷ್ಣನು ತಮ್ಮ 8 ವರ್ಷ ವಯಸ್ಸಿನಿಂದಲೇ ತಮ್ಮ ಪ್ರೀತಿಯ ಆನಂದವನ್ನು ಪಡೆಯುತ್ತಿದ್ದರು. ಶ್ರೀ ಕೃಷ್ಣನಿಗೆ ತನ್ನ ಜೀವನದಲ್ಲಿ ರಾಧಾ ಹಾಗೂ ಅವನ ಕೊಳಲು ಇವೆರಡು ಅತ್ಯಂತ ಪ್ರಿಯವಾಗಿತ್ತು. ಯಾವಾಗೆಲ್ಲ ಶ್ರೀ ಕೃಷ್ಣನು ಕೊಳಲು ನುಡಿಸುತ್ತಿದ್ದನು, ಆಗ ರಾಧಾ ಅವನ ಹತ್ತಿರ ಓಡಿ ಬರುತ್ತಿದ್ದಳು. ಹಾಗೆ ಗಂಟೆಗಳ ಕಾಲ ಕೊಳಲಿನ ಧ್ವನಿಗೆ ಮಗ್ನನಾಗುತ್ತಿದ್ದಳು. ಇದರಿಂದ ಅವರ ಪ್ರೀತಿಯು ಇನ್ನೂ ಜಾಸ್ತಿಯಾಗುತ್ತಿತ್ತು. ಅವರು ಯಮುನಾ ನದಿಯ ತೀರದಲ್ಲಿ ಕುಳಿತುಕೊಂಡು ಗಂಟೆಗಳ ಕಾಲ ಜೊತೆ ಇರುತ್ತಿದ್ದರು. ಆದರೆ ಇವರ ಈ ಸುಖದ ಸಮಯ ಕೇವಲ ವರ್ಷಗಳಿದ್ದವು. ಯಾಕಂದರೆ ಯಾವಾಗ ಶ್ರೀ ಕೃಷ್ಣನ ಮಾಮ ಕಂಸಗೆ ತಿಳಿಯುತ್ತೆ ಕೃಷ್ಣನು ಬೃಂದಾವನದಲ್ಲಿದ್ದಾನೆ ಎಂದು, ತಕ್ಷಣನೇ ಕೃಷ್ಣಗೆ ಮಧುರಾದಲ್ಲಿ ಯುದ್ಧ ಮಾಡಲು ಆಮಂತ್ರಣ ಕೊಡುತ್ತಾನೆ. ಆದ್ದರಿಂದ ಶ್ರೀ ಕೃಷ್ಣನಿಗೆ ತನ್ನ ಯಶೋಧ ಅಮ್ಮನನ್ನು ಹಾಗೂ ಪೂರ್ತಿ ಊರಿನ ಜೊತೆಗೆ ರಾಧೆಯನ್ನು ಕೂಡ ಬಿಟ್ಟು ಹೋಗಬೇಕಿತ್ತು. ಕೃಷ್ಣ ಹಾಗೂ ರಾಧೆಗೆ ಇಬ್ಬರಿಗೂ ಮೊದಲಿನಿಂದಲೇ ಗೊತ್ತಿತ್ತು, ಇನ್ನು ಕೃಷ್ಣ ಬೃಂದಾವನ ವಾಪಸ್ ಎಂದಿಗೂ ಬರುವುದಿಲ್ಲವೆಂದು. ಇದರಿಂದಲೇ ಮಧುರ ಹೋಗುವ ಮೊದಲು ರಾಧಾಳು ಕೃಷ್ಣನಲ್ಲಿ 2 ಭಾಷೆಯನ್ನು ತಾಳುತ್ತಾಳೆ. ಮೊದಲನೇ ಭಾಷೆ ಇದಾಗಿತ್ತು, ರಾಧೆಯ ಹೃದಯದಲ್ಲಿ ಯಾವಾಗಲೂ ಕೇವಲ ಕೃಷ್ಣನ ವಾಸವಿರುತ್ತೆ. ಹಾಗೆ ಎರಡನೆಯದ್ದು, ತನ್ನ ಸಾವಿನ ಮೊದಲು ಕೃಷ್ಣನ ದರ್ಶನವಾಗಬೇಕು. ಆದರೆ ಈ ಭಾಷೆಯನ್ನು ಕೊಟ್ಟ ಬಳಿಕ ಶ್ರೀ ಕೃಷ್ಣನಿಗೆ ಗೊತ್ತಿತ್ತು ರಾಧೆ ತನ್ನ ಅಗಲಿಕೆಯಲ್ಲಿ ತುಂಬಾ ದುಃಖಿಸುತ್ತಾಳೆಂದು. ಹಾಗಾಗಿ ಕೃಷ್ಣನು ಕೂಡ ಒಂದು ಭಾಷೆ ತಾಳುತ್ತಾನೆ. ರಾಧೆಯು ಶ್ರೀ ಕೃಷ್ಣನ ನೆನಪಿನಲ್ಲಿ ಒಂದು ಹನಿ ಕಣ್ಣೀರು ಕೂಡ ಹಾಕಬಾರದೆಂದು. ಈ ಭಾಷೆಯನ್ನು ತಾಂಡ ನಂತರ ಶ್ರೀ ಕೃಷ್ಣನು ಮಧುರ ಹೋಗುತ್ತಾರೆ. ಹಾಗೆ ರಾಧೆಯು ಬೃಂದಾವನದಲ್ಲೇ ಇರುತ್ತಾರೆ. ಇದರ ನಂತರ ಕೃಷ್ಣನು ಮಧುರ ಹೋಗಿ ಕಂಸನನ್ನು ಸಾಯಿಸುತ್ತಾನೆ. ಹಾಗೆ ತನ್ನ ಅಪ್ಪ ಅಮ್ಮನಾದ ದೇವಕಿ ಮತ್ತು ವಾಸುದೇವನನ್ನು ಬಂದಿಯಿಂದ ಬಿಡಿಸುತ್ತಾರೆ. ಹಾಗೆ ಮತ್ತೊಮ್ಮೆ ಮಧುರಾದಿಂದ ಮುಂದೆ ಹೋಗಿ ಪ್ರಜೆಗಳ ರಕ್ಷಣೆಗಾಗಿ ದ್ವಾರಕಾ ನಗರದ ಸ್ಥಾಪನೆ ಮಾಡುತ್ತಾರೆ. ಇದರಿಂದಲೇ ಇವರನ್ನು ದ್ವಾರಕಾಧೀಶ ಎಂದು ಕೂಡ ಕರೆಯುತ್ತಾರೆ. ಹಾಗೆ ಸ್ನೇಹಿತರೆ, ದ್ವಾರಕಾ ನಗರದ ಸ್ಥಾಪನೆ ಹಾಗೂ ಅದರ ಮಹತ್ವದ ವಿಚಾರವನ್ನು ತಿಳಿಯಲು ಈ ವಿಡಿಯೋ ಮೇಲಿರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಶ್ರೀ ಕೃಷ್ಣನು ದ್ವಾರಕಾದಲ್ಲಿ ರುಕ್ಮಿಣಿ ಹಾಗೂ ಸತ್ಯಭಾಮನ ಜೊತೆ ವಿವಾಹವಾಗುತ್ತಾರೆ. ಇದರ ಜೊತೆಗೆ ಶ್ರೀ ಕೃಷ್ಣನಿಗೆ 16,108 ರಾಣಿಯರು ಕೂಡ ಇದ್ದರು. ಇದರಲ್ಲಿ ರುಕ್ಮಿಣಿ ಶ್ರೀ ಕೃಷ್ಣನ ಅತ್ಯಂತ ಪ್ರಿಯವಾದ ಪತ್ನಿಯಾಗಿದ್ದಳು. ಸ್ನೇಹಿತರೆ, ಇಂದು ನಾವು ಇಲ್ಲಿ ನಡೆಯುವ ಮದುವೆಯೇ ನಿಜವಾದ ಪ್ರೀತಿ ಎಂದು ತಿಳಿಯುತ್ತೇವೆ. ಆದರೆ ರಾಧಾ ಹಾಗೂ ಕೃಷ್ಣರ ಒಂದು ಎಂತಹ ಆದರ್ಶವೆಂದರೆ, ಇವರು ಎಂದೂ ವಿವಾಹವನ್ನೇ ಆಗಲಿಲ್ಲ. ಕೇವಲ ಅವರ ಮನ ಹಾಗೂ ಹೃದಯದಿಂದಲೇ ಒಬ್ಬರಿನೊಬ್ಬರು ಪ್ರೀತಿ ಮಾಡಿದರು. ಹಾಗೆ ಇದೇ ನಿಜವಾದ ಪ್ರೀತಿಯಿಂದಲೇ ಒಬ್ಬರಿಗೊಬ್ಬರು ಯಾವಾಗಲೂ ಬಂದಿಯಾಗಿದ್ದರು. ಹಾಗೆ ರಾಧಾ ಕೃಷ್ಣರ ಪ್ರೇಮದ ಬಹಳಷ್ಟು ಬೇರೆ ಬೇರೆ ಕಥೆಗಳಿವೆ. ಅದರಲ್ಲಿ ಒಂದು ಪ್ರಚಲಿತ ಕಥೆ ಎಂದರೆ, ಶ್ರೀಕೃಷ್ಣನು ಕೆಲವೊಮ್ಮೆ ಮಲಗಿರುವಾಗ ರಾಧೆ, ಶ್ರೀ ರಾಧೆ ಎಂದು ಹೇಳುತ್ತಿದ್ದರು. ಇದು ಶ್ರೀಕೃಷ್ಣನ ರಾಣಿಯರಿಗೆ ಇಷ್ಟವಾಗುತ್ತಿರಲಿಲ್ಲ. ಒಮ್ಮೆ ರುಕ್ಮಿಣಿಯು ಶ್ರೀಕೃಷ್ಣನಲ್ಲಿ ಹೇಳಿದಳು, ಪ್ರಭು,
ಪ್ರೇಮವಂತೂ ನಾವೆಲ್ಲ ನಿಮಗೆ ಮಾಡುತ್ತೇವೆ, ಆದರೆ ಅಂತಹ ರಾಧಾಳಲ್ಲಿ ಏನಿದೆ? ನೀವು ಮಲಗಿರುವಾಗಲೂ ಅವರನ್ನು ನೆನಪಿಸಿಕೊಳ್ಳುತ್ತೀರಾ? ಶ್ರೀಕೃಷ್ಣನು ಹೇಳುತ್ತಾನೆ, ನೀನು ಒಂದು ಬಾರಿ ರಾಧೆಯನ್ನು ಭೇಟಿಯಾಗಿ ಬಾ, ಅದಾದ ಮೇಲೆ ನಿನಗೆ ಹಾಗೆ ಅರ್ಥವಾಗುತ್ತೆ. ಹಾಗೆ ಅವಳಿಗೆ ಏನಾದರೂ ತಾಂಡಿ ಹೋಗು. ಇದಾದ ಮೇಲೆ ರುಕ್ಮಿಣಿ ರಾಧಾಳಿಗೆ ಬಹಳ ಬಿಸಿಯಾದ ಹಾಲನ್ನು ತಾಂಡು ಹೋಗುತ್ತಾಳೆ. ಹಾಗೆ ರಾಧಾಳು ಇರುವ ಜಾಗಕ್ಕೆ ತಲುಪುತ್ತಾಳೆ. ಅಲ್ಲಿ ಅತ್ಯಂತ ತೇಜ ಹಾಗೂ ಉಜ್ವಲ ಮಹಿಳೆಯನ್ನು ನೋಡಿ ಕೇಳುತ್ತಾಳೆ, ನೀವೇನಾ ರಾಧೆ ಎಂದು? ಆಗ ಅವರು ಹೇಳುತ್ತಾರೆ, ಇಲ್ಲ, ನಾನು ರಾಧಾ ಅಲ್ಲ, ನಾನು ಅವಳ ಸೇವಕಿ. ರಾಧಾರಾಣಿ 7 ದ್ವಾರದ ಒಳಗೆ ಸಿಗುತ್ತಾರೆ. ಹಾಗೆ ರುಕ್ಮಿಣಿ 1, 2ರಂತೆ ಎಲ್ಲಾ ದ್ವಾರಗಳನ್ನು ಪಾರಾಗಿ ಹೋಗುತ್ತಾಳೆ. ರುಕ್ಮಿಣಿ ರಾಧೆಯ ಆಸ್ಥಾನಕ್ಕೆ ತಲುಪಿದ ನಂತರ ನೋಡುತ್ತಾಳೆ, ರಾಧಾಳು ಬಹಳಷ್ಟು ರಾತ್ರಿಗಳು ನಿದ್ರೆಯಲ್ಲಿ ಶ್ರೀ ಕೃಷ್ಣನ ನಾಮ ಜಪ ಮಾಡುತ್ತಿದ್ದಳು. ರುಕ್ಮಿಣಿ ರಾಧೆಯ ಸಖಿಯರಲ್ಲಿ ಶ್ರೀ ಕೃಷ್ಣನು ರಾಧೆಯನ್ನು ಸಿಗಲು ಹೇಳಿ ಕಳಿಸಿದ್ದಾರೆ ಎಂದು ಹೇಳುತ್ತಾಳೆ. ಆಗಲೇ ರಾಧೆ ನಿದ್ರೆಯಿಂದ ಎದ್ದು ಹೇಳುತ್ತಾಳೆ, ಕೃಷ್ಣನು ಇಂದು ನನ್ನನ್ನು ಸಿಗಲು ಯಾರನ್ನು ಕಳಿಸಿದ್ದಾನೆ? ರುಕ್ಮಿಣಿ ಆಶ್ಚರ್ಯಗೊಳ್ಳುತ್ತಾಳೆ. ಕೇವಲ ಕೃಷ್ಣನ ಹೆಸರಿನಿಂದಲೇ ರಾಧಾ ನಿದ್ರೆಯಿಂದ ಜಾಗೃತಳಾದಳು. ಹಾಗೆ ಅವರ ಬಗ್ಗೆ ಕೇಳಲು ಆರಂಭಿಸಿದಳು. ಆಗ ರಾಧೆಗೆ ತಿಳಿಯುತ್ತೆ, ಅವರು ನನಗೋಸ್ಕರ ಪ್ರಸಾದವನ್ನು ಕಳಿಸಿದ್ದಾರೆಂದು. ಬೇರೆ ಯಾವುದೇ ಯೋಚನೆ ಮಾಡದೆ ರುಕ್ಮಿಣಿ ಹತ್ತಿರ ಆ ಬಿಸಿಯಾದ ಹಾಲನ್ನು ತಾಂಡು ಕುಡಿದು ಬಿಡುತ್ತಾಳೆ. ಇದನ್ನು ನೋಡಿ ರುಕ್ಮಿಣಿ ನಿರ್ಭರಗಾಗುತ್ತಾಳೆ. ಹಾಗೆ ಅವಳು ರಾಧಾ ಹತ್ತಿರ ಮಾತನಾಡಿ ವಾಪಸ್ಸು ಬರುತ್ತಾಳೆ. ಇದೆಲ್ಲ ಆದ ನಂತರ ರಾತ್ರಿಯ ಸಮಯದಲ್ಲಿ ರುಕ್ಮಿಣಿ ಶ್ರೀ ಕೃಷ್ಣನ ಕಾಲನ್ನು ಒತ್ತುತ್ತಾಳೆ. ಆಗ ನೋಡುತ್ತಾಳೆ, ಅವರ ಕಾಲಲ್ಲಿ ಹುಣ್ಣುಗಳು ಬಂದಿರುತ್ತವೆ. ಇದನ್ನು ನೋಡಿ ಕೇಳುತ್ತಾಳೆ, ನೀವು ಎಲ್ಲಿ ಓಡಾಡಲು ಹೋಗಿದ್ರಿ? ನಿಮ್ಮ ಕಾಲಿನಲ್ಲಿ ಹುಣ್ಣುಗಳು ಆಗಿದೆ. ಆಗ ಶ್ರೀ ಕೃಷ್ಣನು ಹೇಳಿದರು, ನೀವು ರಾಧೆಗೆ ತಪ್ಪಾಗಿ ಬಿಸಿ ಹಾಲನ್ನು ಕುಡಿಸಿದ್ದೀರಾ. ಅದನ್ನು ರಾಧಾ ಒಂದೇ ಬಾರಿಯೇ ಕುಡಿದಿದ್ದಳು. ಇದರಿಂದ ಅವಳ ಹೃದಯದಲ್ಲಿ ಹುಣ್ಣುಗಳು ಆಗಿವೆ. ಹಾಗೆ ಅವಳ ಹೃದಯದಲ್ಲಿ ಯಾವಾಗಲೂ ನನ್ನ ಪಾದ ಕಮಲಗಳು ವಿರಾಜಮಾನವಾಗಿರುತ್ತದೆ. ಇದರಿಂದ ನನ್ನ ಕಾಲುಗಳಲ್ಲೂ ಕೂಡ ಹುಣ್ಣು ಆಗಿವೆ. ಆಗ ರುಕ್ಮಿಣಿಗೆ ರಾಧಾ ಹಾಗೂ ಕೃಷ್ಣನ ಪ್ರೀತಿಯ ಪರಾಕಾಷ್ಠೆ ಅರ್ಥವಾಗುತ್ತೆ. ಪ್ರೀತಿ ಶರೀರದಿಂದಲ್ಲ, ಆತ್ಮಗಳಿಂದ ಆಗುತ್ತದೆ. ಇಲ್ಲಿ ಯಾವಾಗಲೂ ರಾಧೆಯ ಹೃದಯದಲ್ಲಿ ಕೃಷ್ಣನು ಚರಣಕಮಲದ ರೂಪದಲ್ಲಿ ವಿರಾಜಮಾನರಾಗಿರುತ್ತಾರೆ. ಇನ್ನೊಂದು ಕಥೆಯಲ್ಲಿ ಹೇಳಲಾಗುತ್ತೆ, ಯಾದವನ ಮಗ ಅಭಿಮನ್ಯು ಅಥವಾ ಅಯ್ಯನ ಜೊತೆ ರಾಧಾಳ ವಿವಾಹ ಕೂಡ ಆಗುತ್ತದೆ. ಆದರೆ ಅಭಿಮನ್ಯುವಿಗೆ ಮಹರ್ಷಿ ದಧಿಜಯ ಶಾಪವಿತ್ತು. ಏನಾದರೂ ಅವನು ರಾಧೆಯನ್ನು ಮುಟ್ಟಿದರೆ ಅವನು ಭಸ್ಮನಾಗುತ್ತಾನೆಂದು. ಇದರಿಂದಲೇ ರಾಧೆಯ ವಿವಾಹದ ನಂತರವೂ ಕೃಷ್ಣನ ಪ್ರೀತಿಯಲ್ಲಿ ಸ್ವತಂತ್ರವಾಗಿ ಕೂಡಿರುತ್ತಾಳೆ. ಬಹಳಷ್ಟು ವರ್ಷಗಳ ಬಳಿಕ ರಾಧೆ ತನ್ನ ವೈವಾಹಿಕ ಜೀವನವನ್ನು ಸರಿಯಾಗಿ ನಿಭಾಯಿಸುತ್ತಾಳೆ. ಹಾಗೆ ಅವಳು ತನ್ನ ಸಮಸ್ತ ಜವಾಬ್ದಾರಿಯಿಂದ ಮುಕ್ತಿಗೊಳ್ಳುತ್ತಾಳೆ. ಆಗಲೇ ಅವಳು ಕೃಷ್ಣನ ಹತ್ತಿರ ದ್ವಾರಕ ಬರುತ್ತಾಳೆ. ರಾಧಾ ಕೃಷ್ಣನನ್ನು ಸಿಕ್ಕ ನಂತರವೂ ಅವರಿಬ್ಬರು ಮೌನವಾಗಿ ಇದ್ದು ಮನಸ್ಸಿನ ಅಭಿವ್ಯಕ್ತಿಯಿಂದ ಗಂಟೆಗಳ ಕಾಲ ಮಾತನಾಡುತ್ತಾರೆ. ಕೃಷ್ಣನಿಗೆ ಬಿಟ್ಟರೆ ದ್ವಾರಕದಲ್ಲಿ ರಾಧೆಯನ್ನು ಯಾರೂ ಕೂಡ ಗುರುತು ಹಿಡಿಯುವುದಿಲ್ಲ. ಅದಾದ ನಂತರ ರಾಧಾ ಕೃಷ್ಣನ ಅರಮನೆಯಲ್ಲೇ ವಾಸವಾಗುತ್ತಾಳೆ. ಕೃಷ್ಣ ಕೂಡ ಅವರ ಅರಮನೆಯಲ್ಲಿ ರಾಧೆಯನ್ನು ದೇವಿಕಾ ರೂಪದಲ್ಲಿ ನಿಯೋಜನೆ ಮಾಡುತ್ತಾರೆ. ಇದರಿಂದ ರಾಧಾ ಅರಮನೆಯಲ್ಲಿ ಕೆಲಸ ಮಾಡುವ ಜೊತೆಯಲ್ಲಿ ಕೃಷ್ಣನ ಜೊತೆ ಪ್ರೇಮ ಪೂರ್ವಕ ಮಾತನಾಡಲು ಸಿಗುತ್ತಿತ್ತು. ಆದರೆ ಕೃಷ್ಣನಿಗೆ ರಾಜ್ಯವನ್ನು ಸಂಭಾಳಿಸಲು ಹಾಗೂ ಇನ್ನಿತರ ಕೆಲಸದಲ್ಲಿ ಕಾರ್ಯನಿರತರಾಗಿರುತ್ತಿದ್ದರು. ಇನ್ನೊಂದು ಕಡೆ ರಾಧಾ ಶ್ರೀ ಕೃಷ್ಣನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಳು. ಇಂದಿನ ದಿನಗಳಂತೆ ಕೃಷ್ಣನ ಜೊತೆ ಇರಲು ಸಾಧ್ಯವಾಗದ ರಾಧೆಯ ಮನಸ್ಸು ಇಂದು ಚಿಂತೆಗೊಳಗಾಗುತ್ತದೆ. ಇದರಿಂದ ಅವಳು ಅರಮನೆ ಹಾಗೂ ದ್ವಾರಕಾ ನಗರವನ್ನು ಬಿಟ್ಟು ಹೋದಳು. ಇದರ ನಂತರ ಇನ್ನು ಕೆಲವು ವರ್ಷ ಹಾಗೆ ನಡೆದ ನಂತರ ರಾಧೆಯ ಅಂತಿಮ ಸಮಯ ಹತ್ತಿರ ಬರಲು ಆರಂಭಿಸಿತು. ಅವಳು ಕೃಷ್ಣನಲ್ಲಿ ಸ್ಮರಣೆ ಮಾಡಿ ಅವನು ಕೊಟ್ಟ ಭಾಷೆಯನ್ನು ನೆನಪು ಮಾಡುತ್ತಾಳೆ. ರಾಧಾ ಸ್ಮರಣೆ ಮಾಡಿದ ಕೂಡಲೇ ಶ್ರೀ ಕೃಷ್ಣನು ಅಲ್ಲಿಗೆ ಓಡೋಡಿ ಬರುತ್ತಾನೆ. ಆದರೆ ರಾಧೆಯ ಅತ್ಯಂತ ಕಷ್ಟದ ಸ್ಥಿತಿಯನ್ನು ನೋಡಿ ತುಂಬಾ ಭಾವುಕನಾಗುತ್ತಾನೆ. ಹಾಗೆ ಅವನು ರಾಧೆಯ ಅಂತಿಮ ಸಮಯದಲ್ಲಿ ಏನಾದರೂ ಕೇಳು ಎಂದು ಹೇಳುತ್ತಾನೆ. ಆದರೆ ರಾಧೆಯು ಅವನ ಮುಂದೆ ಒಂದೇ ಇಚ್ಛೆಯನ್ನು ಹೇಳುತ್ತಾಳೆ. ಅವಳ ತನ್ನ ಜೀವನದ ಅಂತಿಮ ಕ್ಷಣದಲ್ಲಿ ಕೃಷ್ಣನ ಆ ರೂಪ ನೋಡ ಬಯಸುತ್ತಾಳೆ. ಹೇಗೆ ಅವಳು ಬೃಂದಾವನದಲ್ಲಿ ನೋಡುತ್ತಿದ್ದಳು. ಅವಳು ಅದೇ ಕೊಳಲಿನ ಧ್ವನಿಯನ್ನು ಕೇಳಲು ಇಚ್ಛಿಸುತ್ತಿದ್ದಳು. ಇದನ್ನು ಕೃಷ್ಣ ಕೇಳಿದ ತಕ್ಷಣನೇ ತನ್ನ ಕೊಳಲನ್ನು ತೆಗೆದು ಮೃದುವಾದ ಧ್ವನಿಯನ್ನು ಹಾಡಿದ. ಆ ಧ್ವನಿಯ ಜೊತೆಯಲ್ಲೇ ಶ್ರೀ ಕೃಷ್ಣನು ಹಾಗೂ ರಾಧೆಯ ಕಣ್ಣುಗಳಲ್ಲಿ ಪ್ರೇಮದ ಕಣ್ಣೀರು ಬಂದವು. ಹಾಗೆ ಕೊಳಲಿನ ನಾದವನ್ನು ಕೇಳುತ್ತಾನೆ ಮಾತಾ ರಾಧೆಯು ತನ್ನ ಅಂತಿಮ ಉಸಿರನ್ನು ಬಿಟ್ಟಳು.
ಇದಾದ ಮೇಲೆ ರಾಧೆಯ ಸಾವಿಗೆ ಶ್ರೀ ಕೃಷ್ಣನು ಎಷ್ಟು ವಿಚಲಿತನಾದ ಎಂದರೆ ಅವನ ಪ್ರೀತಿಯ ಕೊಳಲನ್ನು ಅಲ್ಲಿಯೇ ಮುರಿದು ಹಾಕಿದನು. ಹಾಗೆಯೇ ರಾಧೆಯ ಸಾವಿನ ಜೊತೆಗೆ ಕೃಷ್ಣನ ಕೊಳಲನ್ನು ಕೂಡ ಹಿಂದೆಂದಿಗೂ ದೂರ ಮಾಡಿದ. ಏಕೆಂದರೆ ಕೊಳಲು ಹಾಗೂ ರಾಧೆಯಲ್ಲಿ ಒಂದು ಅದ್ಭುತ ಸಂಬಂಧವಿತ್ತು. ರಾಧೆಯ ಸಾವಿನ ಬಳಿಕ ಅವನು ಎಂದಿಗೂ ಕೊಳಲನ್ನು ಅಷ್ಟೇ ಅಲ್ಲ, ಯಾವ ಸ್ವರಯಂತ್ರವನ್ನು ಕೂಡ ಮುಟ್ಟಲಿಲ್ಲ. ಇದರಿಂದಲೇ ಹೇಳುತ್ತಾರೆ, ಒಂದು ಪ್ರಾಣ ಎರಡು ದೇಹ, ಕೃಷ್ಣ ರಾಧಾ ಎಂಬುದು ಕೃಷ್ಣ ಮತ್ತು ರಾಧೆಯ ನಡುವಿನ ಪ್ರೀತಿಪೂರ್ವಕ ಸಂಬಂಧವನ್ನು ವಿವರಿಸುವ ಒಂದು ಹೇಳಿಕೆಯಾಗಿದೆ. ಇದು ಅವರ ಒಂದೇ ಆತ್ಮವಾಗಿದ್ದು ಎರಡು ವಿಭಿನ್ನ ದೇಹಗಳಾಗಿವೆ ಎಂದು ಸೂಚಿಸುತ್ತದೆ. ರಾಧಾ ಕೃಷ್ಣನಿಗೆ ಅತ್ಯಂತ ಹತ್ತಿರದವಳಾಗಿದ್ದು ಇಬ್ಬರು ಒಂದೇ ತತ್ವದ ಎರಡು ರೂಪಗಳಾಗಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ರಾಧೆಯ ಅಂತಿಮ ದಿನಗಳ ಕಿರು ಪರಿಚಯ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.